ಕಡೆ ದರಾಕರವಾಗಿ ದುಃಖ ಮಾಡ್ತೀನಿ ತಂದೆ ತಾಯಿ ಕುಳನ್ನು ಒಪ್ಪಿಕೊಂಡು. ಹೌದಪ್ಪ. ಆವಾಗ ತಂದೆ ತಾಯಿಗಳು ಹೌದು ಮಗನೇ ಕಂದ ಕೆಂಪಣ್ಣ ನಮಗೆ ಪ್ರಾಣ ಹೋಗ್ತೇನೆ, ಹೌದು ಎಲ್ಲಿಯಾದ್ರೂ ನೀರ್ನಾಟದ ಬಾಯಿಗಿರಿ ಮಗನೇ ಅಂತ ಕೇಳ್ತಿದ್ದಾರೆ. ಹೌದಪ್ಪ. ನೀರು ಕೆಂಪಣ್ಣ ಅಕ್ಕಪಕ್ಕ ನೀರ್ ಕೇಳ್ತಿದ್ದಾನೆ, ಯಾರು ನೀರ್ ಕೊಡ್ತಾ ಇಲ್ಲ. ಅವಾಗ ಒಕ್ಕಲು ಮುದ್ದನ ಮನೆಯಲ್ಲಿ ಹಸು ಹಾಲು ಕರೀತಾ ಇದೆ. ಹೌದು ಹಸು ಹಾಲು ಕರಿಬೇಕಾದ್ರೆ ಯಾವ ದೀರು ಕೆಂಪಣ್ಣ ಓಡೋಡಿ ಬಂದು ಒಕ್ಕಲು ಮುದ್ದನ ಮನೆ ಅಮ್ಮ ತಾಯಿ ತಂದೆ ತಾಯಿ ಪ್ರಾಣ ಹೋಗ್ತೇನೆ ಕಣಮ್ಮ, ಒಂದು ತೊಟ್ಟು ಹಾಲಾರು ಕೊಡ್ತಾ ಬಾಯಿ ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಒಕ್ಕಲು ಮುದ್ದನ ಮನೆ ಹಾಲು ಮುತ್ತಮ್ಮ ಅಯ್ಯ ಕಂದ ಕೆಂಪಣ್ಣ ನೀನು ಬಾಳ್ಮ ಮಂಗ್ ಕಣಪ್ಪ, ನೀನೇ ಕರುವನ್ನು ಬಿಟ್ಟು ಹಾಲನ್ನು ಕರ್ಕೊಂಡು ಹೋಗು ಕಂದ ಅಂತ ಹೇಳಿದ್ದಾರೆ. ಅವಾಗ ನೀರು ಕೆಂಪಣ್ಣ ಒಕ್ಕಲು ಮುದ್ದನ ಮನೆ ನಮ್ಮ ತಂದೆ ತಾಯಿ ಬಾಯಿಗೆ ಹಾಲು ದೊರೆಯುತ್ತಿದೆ ಅಂತ ಹೇಳಿಬಿಟ್ಟು ಓಡೋಡಿ ಬಂದು ಆ ಹಾಳಾಯ್ತ ಮನೆಗೆ ಒಂದು ನರ್ಬಿ ಕೈ ಹಾಕ್ತಿದ್ದಾನೆ. ಒಂದು ನರ್ಬಿ ಏನಾಗಿದೆ? ಒಂದು ನರ್ಬಿ ಮಣ್ಣು ನರ್ಬಿ ಆಗಿದೆ, ಅದು ಕೂಡ ತೂತಾಗಿದೆ. ತೂತಾಗಿದ್ದ ಮಣ್ಣು ನರ್ಬಿಗೆ ಒಂದು ಬಟ್ಟೆ ತೆಗೆದು ಪೋಷಿಸಿ ಒಕ್ಕಲು ಮುದ್ದನ ಮನೆಗೆ ಹಾಲು ಕರಿಬೇಕು ಅಂತ ಹೇಳಿ ಬರಬೇಕಾದ್ರೆ ಬಂಟೆ ಸ್ವಾಮಿಗಳು ಬಂದು ಕಾಮಜನಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ಕಾಮಜನಿಗೆ ಬುದ್ಧಿ ಮಾತು ಹೇಳ್ಬೇಕಾದ್ರೆ ಅಲ್ಲಿ ಏನಾಗಿದೆ ಗುರುವೇ? ಅಲ್ಲಿ ಹಾಲು ಕರೆಯುವ ಕಾಮಗೆ ಅವಾಗ ನೋಡಿ ದೊಡ್ಡವ್ರು ಹೇಳ್ತಾರೆ ಕಳ್ತಾನ್ಕ್ ಹೋದ್ರೆ 4 ದಿವಸ ಕಾಲ ಕಳಿಬಹುದು ಅಂತ ಹೇಳಿ ಗೆದ್ಕೊಂಡು ಬಂದ್ರೆ ನಿಜ ಗುರುವೇ. ಅದು ಕಳ್ತಾನ್ಕ್ ಹೋದ್ರೆ ಗೆದ್ಕೊಂಡು ಬರೀ 4 ದಿವಸ ಕಾಲ ಕಳಿಬಹುದು. ಸುಳ್ಳು ಮಹಾಪಾಪ, ಮನೆ ತೀರೋಗ್ತದೆ. ಇವತ್ತು ನೋಡಿ ಮಗನ ಕೊಡೋದಿಲ್ಲ ಅಂದ್ರೆ ಮಾತಿನಲ್ಲಿ ಸ್ವಾಮಿಗಳು ಅಟ್ಟಿಯಾಳ್ ಮಾಡಿ ಕೊಟ್ಟಿಗೆ ಬಂದ್ ಮಾಡಿದ್ದಾರೆ. ಯಾಕಪ್ಪ ಮಗ ದೀರುಳಿ ಕೆಂಪಣ್ಣ ಹುಟ್ಟಬೇಕಾದ್ರೆ ಮುತ್ತಿನಲ್ಲಿ ಮುಂಬಾದ್ರು ಕೆತ್ತಾರದಾರಂದ ಅಪ್ರೇಮಳೆ ಕದಿಗೊಡ್ದು ಹಲಗಂಬ ತೊಳಗಂಬ ಬೀಸಿ ಅಂದ ಕಾಣಿದಿಲ್ಲ ಚಂದ ಕಾಣಿದಿಲ್ಲ ಅಂತ ಹೇಳಿಬಿಟ್ಟು ತಾಮೂರ್ ಮಂಗಳೂರು ಮನೆ ಮೇಲೆ ಸೀರಂತೆ. ಇವತ್ತು ಏನಾಗಿದೆ ಗುರುವೇ? ಕಟ್ಟಿಯಲಾಗಿ ಕೊಟ್ಟಿಗೆ ಬರಲಾಗಿದೆ. ಅವಾಗ ದೀರ್ಘ ಕೆಂಪಣ್ಣ ಹುಟ್ಟಬೇಕಾದ್ರೆ ಸಿರಿ ಸಂಪತ್ತು ಯಾವ ರೀತಿ?
ದೀರ್ಘಪ್ಪಣ ಹೌದು ಬೇಕಾದ್ರೆ ಸಿರಿ ಸಂಪತ್ತು ಹೌದು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯೆಂಬ ಕೈದಲ್ಲಿ ನಮಗಾದಾಗ ದೈವದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ ಯಾವಾಗಪ್ಪ ಈ ರಿಕಾರ್ಡು ಸಂತೋಷ ವೈಭೋಗ ಇದ್ದಾಗ ಸಿರಿ ಸಂಪತ್ತಿದ್ದಾಗ ನಮ್ಮ ಸಂಸಾರ ಹೌದು ಆನಂದ ಆನಂದ ಸಾಗರ ಸಾಗರ ಇವತ್ತೇನಾಗಿದೆ ಏನಾಗಿದೆ ಗುರುವೇ ನಮ್ಮ ಸಂಸಾರ ಕಣ್ಣೀರು ಸಾಗರ ಪ್ರೀತಿಯೆಂಬ ಕೈದಲ್ಲಿ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಕಣ್ಣೀರು ಸಾಗರ ಇವತ್ತೇನಾಗಿದೆ ಹೌದು ನಮ್ಮ ಸಂಸಾರ ಹೌದಪ್ಪ ಕಣ್ಣೀರು ಸಾಗರ ನಿಜ ಏಕೆಂದ್ರೆ ಯಾಕಪ್ಪ ಹಿಂದಿನ ಕಾಲದಲ್ಲಿ ಹೌದು ದೊಡ್ಡವರು ಹಾ ಹಾ ಹೇಳ್ತಿರೋ ಹೌದು. ನಮ್ಮ ಸಿದ್ದೇಗೌಡರು ಇಂಥವ್ರು ಆತ್ಮಗೆ ಶಾಂತಿ ಕೊಡ್ಬೇಕಾದ್ರೆ ದೊಡ್ಡವರು ಹೇಳ್ತಿರಂತೆ ನಿಜ. ನೋಡಪ್ಪ ತಾಯಿ ತಂದೆ ಇಬ್ಬರು ಹೌದು ಕಣ್ಣಿಗೆ ಕಾಣುವ ದೇವರು ಅಂತಿರಂತೆ ಹೌದಪ್ಪ ಏನ್ ಹೇಳಿ ಹೌದೌದು ತಾಯಿ ತಂದೆ ಇಬ್ಬರು ಹ್ಮ್. ಕಣ್ಣಿಗೆ ಕಾಣುವ ದೇವರು ಅಂತಿರಂತೆ ನಿಜ ಇವತ್ತು ಹಾ ಯಾವ ತಾಯಿನೂ ಇಲ್ಲ ಯಾವ ತಂದೆನೂ ಇಲ್ಲ ಯಾರು ಇಲ್ಲ ಇವತ್ತು ಇವತ್ತು ಹೌದು. ಯಾವ ಮಕ್ಕಳ ಬಾಯಲ್ಲಿ ನೋಡು ಇವತ್ತು ಹೌದು ಯಾವ ಮಕ್ಕಳ ಬಾಯಲ್ಲಿ ನೋಡು ಯಾಕಪ್ಪ ಅಮ್ಮಲೋಜ ಅಮ್ಮಲೋಜ ಅನಗುಲೋಜ ಅನೆಗುಲೋಜ ಅದು ಸರಿ ಇದು ಸರಿ ಯಾವ ಅದು ಸರಿ ಇದು ಸರಿ ಯಾವ ಸರಿಯಪ್ಪ ಹೌದೌದು 40 ತುಂಬೆ 50 ದಾಟ್ಬೇಕಾದ್ರೆ ಮನ್ಮಂದಿರ್ಗೆ ಲೂಜ್ ಬಂದ ಹೌದೌದಪ್ಪ ನಿಜ ಇವತ್ತು ಹೌದು ಇಂಥ ಕಥೆ ಪುರಾಣಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಇಂಥ ರೆಕಾರ್ಡ್ಗಳಿಗೆ ಬೆಲೆ ಹೌದೌದು ಹೌದು ಇದ್ಯಾವ್ದು ಈಗ ಸ್ವಲ್ಪ ಚಿಂದಲ್ಲಿ ಬಂದಿತ್ತು ಯಾವ್ದಪ್ಪ ಅಳ್ಳಾಡ್ಸು ಬೇಕು ಅಳ್ಳಾಡ್ಸು ಕೆಳಕ್ ಅಳ್ಳಾಡ್ಸು ಅಂತ. ಗುರುಗಳೇ ಚೌಕ ಫಿಲಂ ನದು ಸ್ವಾಮಿ ಅದು ಓಹೋ, ಚೌಕ ಹೌದೌದು ನಾನು ಇದೇನಪ್ಪ ಅಳ್ಳಾಡ್ಸು ಅಂದ್ರೆ ಏನಪ್ಪ ಅಂತ ಹಾಗೆ ಇರೋದು ಆಡೋದ್ರಲ್ಲಿ ಹೌದಾ ಹೌದು ಸರಿ ಸರಿ ಅದಕ್ಕಾಗಿ ಹೌದಪ್ಪ ಇದಿಲ್ಲಿ ಹಾ ಹಾ ಜೀರುಡಿ ಕೆಂಪಣ್ಣ ಹೌದು ನಮ್ ತಂದೆ ತಾಯಿ ಬಾಯಿಗೆ ಹಾಲು ದೊರೆಬೇಕಾದ್ರೆ ಹೌದು. ಹಾಲು ಕರೆಂತ ಕಾಮಜೇನು ರಕ್ತ ಕರೀತಾರಪ್ಪ ಅಯ್ಯೋ ನಮ್ ತಂದೆ ತಾಯಿ ಜೀವನ ನಾನು ಯಾವ ರೀತಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಹೌದು ಹಿಂದಿರಿಗೆ ಬರ್ಬೇಕಾದ್ರೆ ಹಾ ಹಾ ಹಿಂದಿರಿಗೆ ಮನೆಗೆ ಬರ್ಬೇಕಾದ್ರೆ ಹೌದು ಮನೆಯಲ್ಲಿ ತಂದೆ ತಾಯಿ 7 ಜನ ಜಿತ್ಕಾರು ರಕ್ತಕ್ಕೆ ಸತ್ತು ಮಲಗಿದ್ದಾರೆ ಹೌದಪ್ಪ ರಕ್ತಕ್ಕೆ ಸತ್ತು ಮಲಗಬೇಕಾದ್ರೆ ಹಾ, ಹಾ. ಜೀರುಡಿ ಕೆಂಪಣ್ಣ ಓರ್ವನೆ ತಲದೇಶಿಯಲ್ಲಿ ಕೂತು ಕೂತು ಧಾರಾಕರವಾಗಿ ದುಃಖ ಮಾಡ್ತಿದ್ದಾನೆ ಯಾವ ರೀತಿ ಗುರುವೇ ಯಾವ ರೀತಿ ಅಂತ ಹೇಳಿದ್ಯಾ ಆದರೆ ಹೌದು ಒಂದ್ ಪೂಜೆ ಮಾಡಿ ನಿದ್ದೆ ಮಾಡ್ತವ್ರೆ ನೀವೇ ಮಾಡಿ ಅವಾಗ ಹೌದು. ಜೀರುಡಿ ಕೆಂಪಣ್ಣ ಯಾವ ರೀತಿ ದುಃಖ ಮಾಡ್ತಿದ್ದಾನಪ್ಪ ಅಂತ ಹೇಳಿದ್ಯಾ ಆದರೆ ಹೇಗಪ್ಪ ಏ ಶಂಕರ ದಯಾ ನಿಧೇ ಹಾ ಹಾ ಈ ದೇಹದಿಂದ ದೂರನಾದ ಏಕೆಯ ಮನೆ ಈ ಸಾವು ನ್ಯಾಯವೇ ಸಾವು ನ್ಯಾಯವೇ ಆಗಾದ ಪೀಡೆ
ಏಕೆ ಆತ್ಮನಿ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ. ಹೌದು ಅಂದ್ರೆ ಆಹಾ ಸಿದ್ದೇಗೌಡರ ಆತ್ಮ ನೋಡಿ ಹೌದಪ್ಪ